ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ಲಾಕ್ಸ್ ಕನ್ನಡ. ಫ್ರೆಂಡ್ಸ್ ಬನ್ನಿ, ನಾನು ಇವತ್ತು ಎಲ್ರಿಗೂ ಒಂದು ಅದ್ಭುತವಾಗಿರುವಂಥ ಒಂದು ಕಲರ್ಫುಲ್ ಆಗಿರುವಂಥ ಒಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಅದರಲ್ಲೂ ಮಹಿಳೆಯರಿಗಂತೂ ತುಂಬಾ ಯೂಸ್ಫುಲ್ ಆಗುವಂಥ ವಿಡಿಯೋ ಇದು. ಯಾರು ಮಿಸ್ ಮಾಡ್ಕೊಳ್ಳದೆ ಕೊನೆಯವರೆಗೂ ವಿಡಿಯೋನ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಫ್ರೆಂಡ್ಸ್, ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಕೊಡ, ಪಾಟ್, ಅದು ಮಣ್ಣಿನ ಮಡಕೆ ಏನು ಹೇಳ್ತಾರೆ ಇದಕ್ಕೆ, ಅದು ಇದೆ. ಇದಕ್ಕೆ ನಲ್ಲಿ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಬೇಸಿಗೆ ಕಾಲದಲ್ಲಿ ನೀರು ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬ ತಣ್ಣಗಿರುತ್ತೆ ನೀರು, ಎನಿ ಟೈಮ್ ತಣ್ಣಗಿರುತ್ತೆ. ಇದನ್ನ ನೋಡ್ಬೋದು ನೀವು ಬೆಂಗಳೂರಲ್ಲಿ ಕೋರಮಂಗಲ ಸೈಡ್ ನೈಸ್ ರೋಡಲ್ಲಿ ಯಾರು ಓಡಾಡಿರೋರಿಗೆ ಗೊತ್ತಿರುತ್ತೆ. ಒಂದು ಗಾಡಿ ಮೇಲೆ ಇಟ್ಕೊಂಡು ಇದನ್ನು ಒಂದು ಗ್ಲಾಸಿಗೆ 10 ರೂಪೀಸ್ ನೀರು ಮತ್ತು ಮಜ್ಜಿಗೆನೂ ಅಷ್ಟೇ. ಆ ಥರ ಮಣ್ಣಿನ ಮಡಿಕೆಲ್ಲ ಇಟ್ಕೊಂಡು ಸೇಲ್ ಕೂಡ ಮಾಡ್ತಾ ಇರ್ತಾರೆ. ಜನಗಳು ಕೂಡ ಕುಡಿತಾ ಇರ್ತಾರೆ ಈ ಸಮ್ಮರ್ ಸೀಸನಲ್ಲಿ. ಅಷ್ಟು ತಂಪಾಗಿರುತ್ತೆ ಈ ಮಡಿಕೆನ ಯೂಸ್ ಮಾಡಿ ಕುಡಿಯೋದ್ರಿಂದ. ಇದು ಕೂಡ ನೋಡ್ತಾ ಇರ್ಬೋದು ನೀವು, ವಾಟ್ರ್ ಬಾಟ್ಲು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲ ವಾಟ್ರ್ ಬಾಟ್ಲು. ಇದಕ್ಕಂತೂ ಕ್ಲ್ಯಾಪ್ ಮಾಡಲೇಬೇಕು. ಯಾಕೆ ಅಂದರೆ ಮಣ್ಣಿನಿಂದ ಈ ರೀತಿ ವಾಟ್ರ್ ಬಾಟ್ಲನ್ನು ತಯಾರು ಮಾಡಿದ್ದಾರೆ ಅಂದರೆ ಸೊ ಅಷ್ಟು ಈಸಿ ಅಲ್ಲ. ಸೊ ನೋಡಿ, ಕ್ಯಾಪ್ ಇದೆ, ಅದಕ್ಕೆ ಎಲ್ಲ ಇದೆ. ಅಂದರೆ ನನ್ನಿದ್ರಿಗೆ ಒಂದೆರಡು ಕಸ್ಟಮರ್ ಕೂಡ ತೊಗೊಂಡೋದ್ರು, ಅದು ನಾನು ವಿಡಿಯೋ ಮಾಡ್ಕೋಬೇಕಾದ್ರೆ ವಾಟ್ರ್ ಬಾಟ್ಲನ್ನ. ಈ ಸಮ್ಮರ್ ಸೀಸನಲ್ಲಂತೂ ನಾವು ಮಣ್ಣಿನ ಪಾತ್ರೆಗಳನ್ನ ಜಾಸ್ತಿ ಯೂಸ್ ಮಾಡಬೇಕು. ತುಂಬಾ ಆರೋಗ್ಯಕ್ಕೆಲ್ಲ ಒಳ್ಳೆಯದು. ತುಂಬ ವಾಟ್ರನ್ನು ಅಷ್ಟೇ ಮಣ್ಣಿನ ಪಾಟಲ್ಲಿ ಇಟ್ಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ತಿಯಾಗಿರುತ್ತೆ, ತುಂಬ ತಣ್ಣಗಿರುತ್ತೆ ನೀರು ಕೂಡ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೋಡ್ತಾ ಇರ್ಬೋದು ನೀವು, ಎಷ್ಟು ಡಿಸೈನ್ಸ್ ಇದೆ ಅಂದರೆ ಯಾವುದಿಲ್ಲ ಅನ್ನೋಗೆ ಇಲ್ಲ. ಕಾಫಿ ಮಗ್ಗಿಂದ ಕೂಡ ಇದೆ ಇಲ್ಲಿ, ಅಷ್ಟು ಚೆನ್ನಾಗಿದೆ. ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ. ನೋಡ್ತಾ ಇದ್ದರೆ ಎಲ್ಲ ಪಾತ್ರೆನೂ ಮನೆಗೆ ಎತ್ಕೊಂಡು ಹೋಗ್ಬಿಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಈ ಪುಟಾಣಿ ಪಾತ್ರೆ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಉಂಡೆ ಆಗಿರ್ಬೋದು, ಆಲ್ಕೆ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲ, ಎಷ್ಟು ಚೆನ್ನಾಗಿದೆ. ಏನೆಲ್ಲ ಕಂಡುಹಿಡ್ದಿದ್ದಾರಪ್ಪ ಇವಾಗ ಅನಿಸ್ಬಿಡುತ್ತೆ. ನಾನ್ ಸ್ಟಿಕ್ ಪಾತ್ರೆಗಳು ಯಾವ ರೀತಿ ಬರುತ್ತೋ ಅದೇ ಥರ ಡಿಟೋ ಅಂದರೆ ಡಿಟೋ ಇದೆ, ಅದೇ ಥರ ತುಂಬಾ ಚೆನ್ನಾಗಿದೆ. ಪಿಕ್ಕಲ್ ಜಾರ್ಸು, ಸಾಲ್ಟ್ ಜಾರ್ಸು ಎಲ್ಲ ಇದು 1/2 kg ಇದೆ. 1/2 kg ಬಂದು 100 ರೂಪೀಸ್ ಹೇಳಿದ್ರು ಇಲ್ಲಿ. 3/4 kgದು 150, 1 kgದು 200 ರೂಪೀಸ್ ಅದು ಹೇಳಿದ್ದು. ಪಿಕ್ಕಲ್ ಜಾರು ಮತ್ತು ಸಾಲ್ಟ್ ಜಾರ್ ಏನಿದೆ ಅದು, ಅದ್ರದ್ದು ಮಾತ್ರ ನಾನು ಪ್ರೈಸ್ ಕೇಳಿದ್ದು. ಇದೆಲ್ಲ ಸೈಜ್ ಬೈ ಸೈಜ್ ಹೇಳಿದ್ರು. 100 ರೂಪೀಸಿಂದನೂ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಇಲ್ಲಿ. ನೀವು ಬಾರ್ಗಿಂಗ್ ಮಾಡಿದ್ರೆ ಕಡಿಮೆ ಕೂಡ ಹಾಕ್ಕೊಡ್ತಾರೆ ಇವರು. ವಾಟ್ರ್ ಬಾಟ್ಲು ಅಷ್ಟೇ 200 to 300 ಈ ರೀತಿ ಇದೆ ವಾಟ್ರ್ ಬಾಟಲ್ಸ್ ಕೂಡ. ಎಷ್ಟು ಚೆನ್ನಾಗಿದೆ ಅಲ್ಲ ವಾಟ್ರ್ ಬಾಟಲ್ಸು. ಹಬ್ಬ, ನಿಜ ಈ ರೀತಿ ಎಲ್ಲ ಮಾಡಿರ್ತಾರಲ್ಲ ಅವ್ರಿಗೊಂದು ಕ್ಲ್ಯಾಪ್ ಕೊಡಲೇಬೇಕು. ಮಣ್ಣಿನಿಂದ ಈ ಥರ ಎಲ್ಲ ಮಾಡ್ತಾರೆ ಅಂದರೆ ಯಾವುದೇ ನಾನ್ ಸ್ಟಿಕ್ ಪಾತ್ರೆ ಕೂಡ ಕಮ್ಮಿ ಇಲ್ಲ ಈ ಮಣ್ಣಿನ ಪಾತ್ರೆಗಳು. ಸೊ ಅದು ಕಲರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದರಿಂದ ಹೋಗಿ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಮಣ್ಣಿನ ಪಾತ್ರೆಗಳಲ್ಲೂ ಅದೇ ರೀತಿ ಡಿಸೈನ್ ಸಿಗುತ್ತೆ. ಇದನ್ನು ಯೂಸ್ ಮಾಡಿ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರೂ ಆದಷ್ಟು ನಾನ್ ಸ್ಟಿಕ್ ಪಾತ್ರೆಗಳನ್ನ ಬಿಸಾಕಿ ಈ ರೀತಿ ಮಣ್ಣಿನ ಪಾತ್ರೆಗಳನ್ನ ತಂದು ಯೂಸ್ ಮಾಡಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇದು ಬಂದು ಬಿಗ್ ಬಾಸ್ ಮನೆ ಇತ್ತಲ್ಲ ರಾಮಹಳ್ಳಿನಲ್ಲಿ, ಅದೇ ರೋಡಲ್ಲಿ ಇರೋದು ಇದು. ಅಲ್ಲಿ ಒಬ್ಬರು ಜೆಂಟ್ಸು ಇಟ್ಕೊಂಡಿದ್ದಾರೆ ಇದನ್ನು. ಈ ರೀತಿ ರೋಡ್ ಸೈಡಲ್ಲೇ ಇಟ್ಕೊಂಡು ಕುಳಿತಿರ್ತಾರೆ. ನೀವು ಬಾರ್ಗಿಂಗ್ ಕೂಡ ಮಾಡಿದರೆ ಅವರು ಡಿಸ್ಕೌಂಟ್ ಮಾಡಿಕೊಡ್ತಾರೆ. ನೋಡ್ಬೋದು ಎಣ್ಣೆ ಬಾಣಲಿ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲನೂ ಮನೆಗೆ ಎತ್ಕೊಂಡು ಹೋಗ್ಬಿಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು ಎಲ್ಲ. ಬಟ್ ನೋಡೋಣ, ನಾನು ಒಂದು ತೊಗೊಂಡು ಬಂದೆ. ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ. ಅವರು ಯಾವಾಗಲೂ ಅಲ್ಲೇ ಇರ್ತಾರಂತೆ. ಈ ಕಡೆ ರುಪ್ಪಿ ರೆಸಾರ್ಟ್ ಇದೆ, ಮತ್ತು ದೊಡ್ಡಾಲ್ಮರ ಇದೆ, ಮಂಚಿನಬೆಲೆ ಡ್ಯಾಮ್ ಇದೆ, ಶೂಲಿನಿ ರೆಸಾರ್ಟ್ ಎಲ್ಲ ಇದೆ ಈ ಕಡೆನೇ. ಎಲ್ಲ ಈ ಕಡೆ ಟೂರಿಸ್ಟ್ ಪ್ಲೇಸ್ ಎಲ್ಲ ಜಾಸ್ತಿ ಈ ರೋಡಲ್ಲೇ ಎಲ್ಲರೂ ಓಡಾಡೋದು. ಹಾಲಿಡೇಸು ಸ್ಯಾಟರ್ಡೆ ಸಂಡೇ ಏನಿರುತ್ತೆ ಅವಾಗೆಲ್ಲ ಓಡಾಡ್ತಿರ್ತೀರ. ಒಂದ್ಸಲ ಇವ್ರ ಹತ್ರ ವಿಸಿಟ್ ಮಾಡಿ ನೋಡಿ.
ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಂಡೋಗಿ. ಇವಾಗ ಆನ್ಲೈನಲ್ಲಿ ಮತ್ತು ದೊಡ್ಡ ದೊಡ್ಡ ಮಾಲ್ಗಳಿಗೆಲ್ಲ ಕಂಪೇರ್ ಮಾಡಿದರೆ ಇವ್ರ ಹತ್ರನೇ ಬೆಸ್ಟ್ ಪ್ರೈಸು ಮತ್ತು ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು. ಮಾಲ್ಗಳಿಗೆ ಹೋಗಿ ಅಷ್ಟೊಂದು ದುಡ್ಡು ಕೊಡೋದಕ್ಕಿಂತ ಯಾರೋ ಪಾಪ ಈ ರೀತಿ ಬಿಸಿಲಲ್ಲಿ ರೋಡ್ ಸೈಡಲ್ಲಿ ಇಟ್ಕೊಂಡಿರೋರ ಹತ್ರ ತೊಗೊಂಡ್ರೆ ನಮಗೂ ಸೇವ್ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಲ್ವಾ.